ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಿಹಾರದ ಚುನಾವಣೆ ಆಗ್ತಿದ್ದ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿ ಆ ಚುನಾವಣೆ ಗೆಲುವಿನ ಕುರಿತಾಗಿ ಒಂದು ಭಾಷಣ ಮಾಡಿದ್ರು. ಆ ಭಾಷಣದಲ್ಲಿ ಪ್ರಮುಖವಾದಂಥ 2 ಅಂಶಗಳನ್ನು ಘೋಷಣೆ ಮಾಡಿದ್ರು. ಮೊದಲನೇದಾಗಿ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಇರುವಂತಹದ್ದು ಬಂಗಾಳ ಅಂತ ಘೋಷಣೆ ಮಾಡಿದ್ರು. ಅದಾಗ್ತಿದ್ದ ಹಾಗೆ ಅವರು ನೇರಾನೇರವಾಗಿ ಕಾಂಗ್ರೆಸ್ನ ಮೇಲೆ ಈ ಹಿಂದೆಂದಿಗಿಂತಲೂ ಹೆಚ್ಚು ಅಟ್ಯಾಕ್ ಮಾಡಿದ್ರು. ಅದರಲ್ಲೂ ಸಹ ಮುಖ್ಯವಾಗಿ 2 ಅಂಶಗಳನ್ನು ಮೆನ್ಷನ್ ಮಾಡಿದ್ರು. ಮೊದಲನೇದಾಗಿ ಏನು ಕೇಳಿದ್ರೆ, ಕಾಂಗ್ರೆಸ್ ಇವತ್ತು ಮಾವೋವಾದಿ ಮುಸ್ಲಿಂ ಲೀಗ್ ಕಾಂಗ್ರೆಸ್ ಆಗ್ತಾ ಇದೆ. ಎರಡನೇದಾಗಿ ಕಾಂಗ್ರೆಸ್ನಲ್ಲಿ ಅಸಹನೆ ಜಾಸ್ತಿ ಆಗ್ತಾ ಇದೆ, ಇಬ್ಬಾಗ ಆಗುವಂಥ ಎಲ್ಲ ಚಾನ್ಸಸ್ ಇದೆ, ಹೀಗಂತ ಮೋದಿ ಅವರು ಘೋಷಣೆ ಮಾಡಿದ್ರು. ಮಿತ್ರರೇ, ಆ ಸಂದರ್ಭದಲ್ಲಿ ಏನು ಅನಿಸಿತ್ತು ಅಂತಂದರೆ, ಪೊಲಿಟಿಕಲ್ ಅಪೋನೆಂಟ್ ಅನ್ನುವ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ನ ಮೇಲೆ ಮೋದಿ ಹಿಂದೆಯೂ ಆರೋಪ ಮಾಡ್ತಾ ಇದ್ರು. ಈಗಲೂ ಕೂಡ ಅದನ್ನು ಮುಂದುವರಿಸಿದ್ದಾರೆ. ಯಾಕೆಂದರೆ ಮುಂದೆ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಚುನಾವಣೆಗಳಿದ್ದಾವೆ. ಕೆಲ ರಾಜ್ಯಗಳಲ್ಲಿ ಕಾಂಗ್ರೆಸ್ಸೇ ಬಿಜೆಪಿಗೆ ನೇರಾನೇರ ಎದುರಾಳಿ. ಈ ಕಾರಣದಿಂದಾಗಿ ಮೋದಿ ಅವರು ಈ ರೀತಿಯಾದಂಥ ಟೀಕೆ ಮತ್ತು ಆರೋಪಗಳನ್ನು ಮಾಡಿದ್ದಾರೆ ಅಂತ ಆ ಕ್ಷಣಕ್ಕನ್ನಿಸಿತ್ತು. ಆದರೆ ಮಿತ್ರರೇ, ಬರ್ಬರ್ತಾ ಮೋದಿ ಹೇಳ್ತಾ ಇರುವಂಥದ್ದು ಸತ್ಯ ಆಗ್ತಾ ಇದೆ. ಮೋದಿ ಆ ರೀತಿಯಾದಂಥ ಒಂದು ಭಾಷಣ ಮಾಡಿ ಇನ್ನು ತಿಂಗಳು ಕಳೆದಿಲ್ಲ, ಅಷ್ಟರಲ್ಲಾಗಲೇ ಕಾಂಗ್ರೆಸ್ ಪಕ್ಷ ವಿಭಜನೆಯತ್ತ ಹೋಗ್ತಾ ಇದೆಯಾ, ಯಾವ ರೀತಿಯಾಗಿ ಕಾಂಗ್ರೆಸ್ ಮಾವೋವಾದಿ ಮುಸ್ಲಿಂ ಲೀಗ್ ಕಾಂಗ್ರೆಸ್ ಆಗ್ತಾ ಇದೆ, ಇದೆಲ್ಲವೂ ಕೂಡ ಎಕ್ಸ್ಪೋಸ್ ಆಗೋದಕ್ಕೆ ಶುರುವಾಗಿದೆ. ಒಂದೊಂದು ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ಗೆ ಬ್ಯಾಡ್ ನ್ಯೂಸೇ ಬರ್ತಾ ಇದೆ. ಮಿತ್ರರೇ, ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ರಾಹುಲ್ ಗಾಂಧಿಯವರ ಯೋಚನೆ ಅಥವಾ ಅಧಿಕಾರಕ್ಕಾಗಿ ಅವರ ಹಪಹಪಿತನದಿಂದಾಗಿ ಅವರು ಕೈಗೊಳ್ಳುತ್ತಿರುವಂತಹ ನಿರ್ಧಾರ ಒಂದೊಂದೇ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಹೇಗೆ ವೈಪ್ಔಟ್ ಮಾಡ್ತಾ ಇದೆ, ಯಾವೆಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಎಂತಹ ಸ್ಥಿತಿಯನ್ನು ತಲುಪಿದೆ, ಅದಕ್ಕೆ ರಾಹುಲ್ ಗಾಂಧಿಯವರ ನಿರ್ಧಾರಗಳು ಹೇಗೆ ಕಾರಣ ಆಗ್ತಾ ಇದೆ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಇಂಪಾರ್ಟೆಂಟ್ ಆದಂತಹ ವಿಚಾರಗಳಿದ್ದಾವೆ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಮಿತ್ರರೇ, ಕೇರಳದಿಂದಲೇ ಆರಂಭಿಸ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ, 2026ರಲ್ಲಿ ಕೇರಳ ವಿಧಾನಸಭಾ ಚುನಾವಣೆಯೂ ಕೂಡ ನಡೆಯುತ್ತೆ. ಈ ಬಾರಿ ಕಾಂಗ್ರೆಸ್ ಗೆಲ್ಲಬಹುದಾದಂಥ ಒಂದು ರಾಜ್ಯ ಏನಾದರೂ ಇದ್ದರೆ ಅದು ಕೇರಳ. ಕಾರಣ ಏನು ಕೇಳಿದ್ರೆ, ಕಳೆದ 10 ವರ್ಷದಿಂದಲೂ ಕೂಡ ಅಲ್ಲಿ ಎಡಪಕ್ಷಗಳ ಆಡಳಿತ ಇದೆ. ವಿಪರೀತವಾದಂಥ ಆಡಳಿತ ವಿರೋಧಿ ಅಲೆ ಇದೆ. ಜನ ತಿರಸ್ಕಾರದ ಮನೋಭಾವನೆಯಿಂದ ನೋಡ್ತಾ ಇದ್ದಾರೆ. ಇದರ ಸುಳಿವು 2024ರ ಲೋಕಸಭಾ ಚುನಾವಣೆಯಲ್ಲೇ ಸಿಕ್ಕೋಗಿದೆ. ಕಾಂಗ್ರೆಸ್ ಅಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡಿದೆ. ಹೀಗಾಗಿ 2026ರಲ್ಲಿ ಕಾಂಗ್ರೆಸ್ ಗೆಲ್ಲುವಂತಹ ಫೇವರೇಟ್. ಕಾಂಗ್ರೆಸ್ ಅಂತಂದ್ರೆ ಅಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧಿಸೋದಿಲ್ಲ, UDF ಇದೆ, ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್. ಆ ಕೂಟಕ್ಕೆ ಜಯ ಸಿಗುವಂತಹ ಸಾಧ್ಯತೆಗಳಿದೆ ಅಂತ ಅನೇಕರು ವಿಶ್ಲೇಷಣೆ ಮಾಡ್ತಾ ಇದ್ರು. ಆದರೆ 6 ತಿಂಗಳ ಹಿಂದೆ ಈ ರೀತಿಯಾಗಿ ಘಂಟಾಘೋಷವಾಗಿ ಹೇಳ್ತಾ ಇದ್ದಂತಹ ವಿಶ್ಲೇಷಕರು ಈಗ ತನ್ನ ಟೋನನ್ನು ಬದಲಾಯಿಸಿದ್ದಾರೆ. ಇಲ್ಲ, ಕಾಂಗ್ರೆಸ್ ಗೆಲ್ಲೋದು ಸ್ವಲ್ಪ ಕಷ್ಟ ಇದೆ ಅಂತ ಹೇಳುವಂತಹ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಮುಖ್ಯವಾದಂತಹ ಕಾರಣ ಏನು ಕೇಳಿದ್ರೆ, ಕೇರಳ ಕಾಂಗ್ರೆಸ್ನಲ್ಲಿರುವಂತಹ ಗೊಂದಲ. ನಿಮಗೆಲ್ಲ ಗೊತ್ತೇ ಇದೆ, ಶಶಿ ತರೂರ್ ಕಳೆದ 1 ವರ್ಷದಿಂದಲೂ ಕೂಡ ಕಾಂಗ್ರೆಸ್ ವಿರುದ್ಧ ಬಂಡಾಯದ ಬಾವುಟವನ್ನೇ ಹಾರಿಸಿದ್ದಾರೆ. ಅವರು ನೇರಾನೇರವಾಗಿ ಮೋದಿಯನ್ನು ಬೆಂಬಲಿಸ್ತಾ ಇದ್ದಾರೆ, ಮೋದಿಯ ವಿದೇಶಾಂಗ ನೀತಿಯನ್ನು ಕೊಂಡಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಅತ್ಯಂತ ಪ್ರಿಯಕರವಾದಂತಹ ಮೆಕಾಲೆ ಶಿಕ್ಷಣ ನೀತಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಖಂಡಿಸಿದ್ರೆ, ಅದನ್ನು ದೇಶದಿಂದ ಕಿತ್ತೊಗಿಬೇಕು ಅಂತ ಭಾಷಣ ಮಾಡಿದ್ರೆ ಅದನ್ನು ಶಶಿ ತರೂರ್ ಬೆಂಬಲಿಸ್ತಾ ಇದ್ದಾರೆ. ಬಹಳ ಅದ್ಭುತವಾದಂತಹ ಭಾಷಣ ಅಂತ ಘೋಷಣೆಯನ್ನು ಕೂಡ ಮಾಡಿದ್ರು. ಈಗ ಪುತಿನ್ ಬಂದಂತಹ ಸಂದರ್ಭದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಸರ್ಕಾರ ಕಡೆಗಣಿಸ್ತಾ ಇದೆ ಅಂತ ಕಾಂಗ್ರೆಸ್ ಹಂಗಾಮ ಸೃಷ್ಟಿಸ್ತಾ ಇದ್ರೆ, ಶಶಿ ತರೂರ್ ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಹೀಗೆ ಶಶಿ ತರೂರ್ ಒಂದು ಹೆಜ್ಜೆ ಪಕ್ಷದಿಂದ ಹೊರಗಿಟ್ಟೆ ಪಕ್ಷಕ್ಕೆ ಪದೇ ಪದೇ ಮುಜುಗರವನ್ನು ತರ್ತಾ ಇದ್ದಾರೆ. ಇದು ಮಿತ್ರರೇ, ಕೇರಳ ಕಾಂಗ್ರೆಸ್ ಮೇಲೆ ಭಾರಿ ಪರಿಣಾಮವನ್ನು ಬೀರುತ್ತೆ. ನಿಮಗೆಲ್ಲ ಗೊತ್ತಿರಬಹುದು, ಶಶಿ ತರೂರ್ ಕೇರಳದ ಅತ್ಯಂತ ಪ್ರಭಾವಿಯಾದಂಥ ನಾಯಕ. ಕೇರಳ ಕಾಂಗ್ರೆಸ್ನಲ್ಲಿ ಶಶಿ ತರೂರ್ ಅವರನ್ನು ಬೆಂಬಲಿಸುವಂಥ ಕೆಲ ನಾಯಕರು ಕೂಡ ಇದ್ದಾರೆ. ಆದರೆ ಶಶಿ ತರೂರ್ ಏನನ್ನ ಬಯಸಿದ್ರು ಗೊತ್ತಾ? 2026ರ ಚುನಾವಣೆಯಲ್ಲಿ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು, ನನಗೆ ಕೇರಳ ಕಾಂಗ್ರೆಸ್ನ ನೇತೃತ್ವವನ್ನು ಕೊಡಬೇಕು ಅಂತ. ಯಾಕೆಂದರೆ ಕೇಂದ್ರದಲ್ಲೇನೋ ಇನ್ನು ಅಧಿಕಾರ ಹಿಡಿತೀವಿ, ನಮ್ಗೆ ಯಾವತ್ತೂ ಅಧಿಕಾರ ಸಿಗುತ್ತೆ ಅನ್ನುವಂಥ ಆಸೆಯನ್ನು ಶಶಿ ತರೂರ್ ಬಿಟ್ಟುಬಿಟ್ಟಿದ್ದಾರೆ. ಕೇರಳದಲ್ಲಾದರೂ ಅಧಿಕಾರ ಹಿಡಿಯೋಣ, ಅಲ್ಲಿನ ರಾಜಕಾರಣವನ್ನಾದರೂ ನನಗೆ ಬಿಟ್ಟುಕೊಡ್ಲಿ ಅಂತ ಅವರು ಬಯಸಿದ್ರು. ಆದರೆ ರಾಹುಲ್ ಗಾಂಧಿಗೆ ಅದಿಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ಕೇಳಿದ್ರೆ, ಅಲ್ಲಿ KC ವೇಣುಗೋಪಾಲ್ ಇದ್ದಾರೆ. ಕೇರಳ ಅಂತಂದರೆ KC ವೇಣುಗೋಪಾಲ್ ಅಂತಂದರೆ ಕೇರಳ ಕಾಂಗ್ರೆಸ್. ಇದು ರಾಹುಲ್ ಗಾಂಧಿಯವರ ನಂಬಿಕೆ. ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ, ಕೇರಳದಲ್ಲಿ ಅಧಿಕಾರಕ್ಕೆ ಬಂದಿದ್ದೇ ಆದರೆ KC ವೇಣುಗೋಪಾಲ್ ಮುಖ್ಯಮಂತ್ರಿ ಆಗೋದು ಬಹುತೇಕ ಪಕ್ಕಾ ಇದ್ದಂತಿದೆ. ಹೀಗಾಗಿ ಶಶಿ ತರೂರ್ ಅವರನ್ನ ಕೇರಳದಲ್ಲಿ ಕಡೆಗಣಿಸಲಾಯಿತು. ಅದಕ್ಕೆ ಪ್ರತಿಯಾಗಿ ಶಶಿ ತರೂರ್ ಬಂಡಾಯ ಸಾರಿದ್ದಾರೆ. ಸದ್ಯ ಶಶಿ ತರೂರ್ ಕಾಂಗ್ರೆಸ್ನಲ್ಲಿ ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ. ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ, ಪಕ್ಷವೇ ಅವರನ್ನು ಉಚ್ಚಾಟಿಸಲಿ ಅಂತ ಅವರು ಕಾಯ್ತಾ ಇದ್ದಾರೆ ಅಂತ ಅನಿಸುತ್ತೆ. ಯಾಕೆಂತಂದ್ರೆ, ಉಚ್ಚಾಟನೆ ಮಾಡಿದ್ದೇ ಆದರೆ ಅವರು ನೇರಾನೇರವಾಗಿ ಬಿಜೆಪಿಯನ್ನು ಸೇರ್ಕೊಳ್ಬಹುದು. ಇಲ್ಲದೆ ಹೋದರೆ ಅವರು ಬಿಜೆಪಿ ಸೇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಡ್ಡಿ ಬರುತ್ತೆ. ಕಾಂಗ್ರೆಸ್ಗೂ ಕೂಡ ಇದು ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರವಾಗಿ ಶಶಿ ತರೂರ್ ಕಾಂಗ್ರೆಸ್ ವಿರುದ್ಧವಾಗಿ ಏನೇ ಹೇಳಿಕೆ ಕೊಟ್ಟರೂ ಕೂಡ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಿಲ್ಲ. ಯಾಕೆಂತಂದರೆ ಮುಂದೆ ಬರುವಂತಹ ಚುನಾವಣೆ ಇದೆ, ಅದರ ಮೇಲೂ ಪರಿಣಾಮ ಬೀರಬಾರ್ದು, ಜೊತೆಗೆ ಅವರು ಬಿಜೆಪಿಯನ್ನು ಕೂಡ ಸೇರಬಾರ್ದು. ಹೋಗೋದಾದರೆ ರಾಜೀನಾಮೆ ಕೊಟ್ಟೇ ಹೋಗಲಿ ಎನ್ನುವಂಥದ್ದು ಕಾಂಗ್ರೆಸ್ನ ಉದ್ದೇಶ.
ಈ ತಿಕ್ಕಾಟ ಗೊಂದಲದ ಕಾರಣದಿಂದಾಗಿ 2026ರ ಚುನಾವಣೆಯಲ್ಲೂ ಕೂಡ UDF ಅಧಿಕಾರಕ್ಕೆ ಬರುವಂತಹದ್ದು ಡೌಟು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹಾಗಂತ LDFಗೂ ಕೂಡ ಅಧಿಕಾರದ ಹಾದಿ ಏನು ಸುಗಮವಾಗಿಲ್ಲ. ಇನ್ನೂ ಒಂದು ವಾದ ಏನಿದೆ ಕೇಳಿದ್ರೆ, ಸದ್ಯದ ಪರಿಸ್ಥಿತಿಯಲ್ಲಿ BJP ಕೇರಳದಲ್ಲಿ ಸ್ವಲ್ಪ ಪ್ರಬಲವಾಗ್ತಾ ಇದೆ. ಆದರೆ ಅವರಿಗೆ ಅಧಿಕಾರವಂತೂ ಸಿಗೋದಿಲ್ಲ. ಎಷ್ಟೇ ಕಷ್ಟಪಟ್ಟರೂ ಕೂಡ BJP ಕೇರಳದಲ್ಲಿ ಅಧಿಕಾರ ಗಳಿಸುವಂತಹದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದು ರೀತಿಯಲ್ಲಿ BJPಗೆ ಅದು ಕಬ್ಬಿಣದ ಕಡಲೆ. ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ BJP ನೇತೃತ್ವದ NDA ಮೈತ್ರಿಕೂಟ ಕೇರಳದಲ್ಲಿ ಒಟ್ಟು 19.40 ವೋಟ್ ಶೇರ್ ಅನ್ನು ಪಡೆದುಕೊಂಡಿದೆ. ಇದು ಈವರೆಗಿನ ಅತಿ ಹೆಚ್ಚು ವೋಟ್ ಶೇರ್. ಮುಂಬರುವ ವಿಧಾನಸಭೆಯಲ್ಲಿ ಇನ್ನೊಂದು ಸ್ವಲ್ಪ ಬೆಟರ್ ಸಾಧನೆಯನ್ನ ಮಾಡಿದ್ರೆ, ಅಂದ್ರೆ 25ರಿಂದ 26% ವೋಟ್ ಶೇರ್ ಅನ್ನು ಪಡೆಯುವಲ್ಲಿ BJP ಯಶಸ್ವಿ ಆಗಿದ್ದೇ ಆದ್ರೆ ಕೇರಳದಲ್ಲಿ ಒಂದು ಅತಂತ್ರ ಸ್ಥಿತಿ ನಿರ್ಮಾಣ ಆಗಬಹುದು. ಅಂದ್ರೆ UDFಗೂ ಬಹುಮತ ಬರೋದಿಲ್ಲ, LDFಗೂ ಬಹುಮತ ಬರೋದಿಲ್ಲ. ಅಂತಹ ಸನ್ನಿವೇಶದಲ್ಲಿ UDF ಮತ್ತು LDF ಸೇರ್ಕೊಂಡು ಸರ್ಕಾರ ರಚಿಸಬಹುದು ಅಂತ ಕೇರಳದವರೇ ಕೆಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಆ ರೀತಿಯ ತ್ರಿಶಂಕು ಸ್ಥಿತಿ ಕೇರಳ ರಾಜಕಾರಣದಲ್ಲಿ ನಿರ್ಮಾಣ ಆಗಿದೆ. ಇನ್ನು ಮಿತ್ರರೇ, ಪಂಜಾಬ್ ಕಾಂಗ್ರೆಸ್ಗೆ ಸ್ವಲ್ಪ ಭದ್ರ ಬುನಾದಿ ಇರುವಂತಹದ್ದು ಪಂಜಾಬ್ನಲ್ಲಿ. 2027ರಲ್ಲಿ ಅಲ್ಲಿ ಚುನಾವಣೆ ಇದೆ. 2017ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಜಯವನ್ನು ಕೂಡ ದಾಖಲಿಸಿತ್ತು. ಆದರೆ 2022ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿದ್ದಂತಹ ಸಾಕಷ್ಟು ಗೊಂದಲದ ಕಾರಣದಿಂದಾಗಿ ಆಮ್ ಆದ್ಮಿ ಪಕ್ಷ ಅಚ್ಚರಿಯ ರೀತಿಯಲ್ಲಿ ಪಂಜಾಬನ್ನು ಗೆದ್ದುಕೊಂಡಿದೆ. ಈಗ ಮಿತ್ರರೇ, ಆಮ್ ಆದ್ಮಿ ಪಕ್ಷ ಮತ್ತೆ ಪಂಜಾಬ್ನಲ್ಲಿ ಫೇಲ್ಯೂರ್ ಆಗಿದೆ. ಹೀಗಾಗಿ ಅಧಿಕಾರ ಬದಲಾಗುವಂತಹದ್ದು ಪಕ್ಕ. ಅಲ್ಲಿ BJPಗೆ ನೆಲೆ ಇಲ್ಲ. ಅಧಿಕಾರಕ್ಕೆ ಬರೋದಾದ್ರೆ ಕಾಂಗ್ರೆಸ್ ಬರಬೇಕು, ಇಲ್ಲ ಅಕಾಲಿ ದಳ ಬರಬೇಕು. ಅಕಾಲಿ ದಳದಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ. ಆಪರ್ಚುನಿಟಿ ಇರುವಂತಹದ್ದು ಕಾಂಗ್ರೆಸ್ನಲ್ಲೇ. ಇಂತಹ ಅವಕಾಶಗಳ ನಡುವೆಯೂ ಕೂಡ ಪಕ್ಷದಲ್ಲಿ ಈಗಿನಿಂದಲೇ ಮುಖ್ಯಮಂತ್ರಿ ಅಭ್ಯರ್ಥಿಯ ಗೊಂದಲ ಶುರುವಾಗಿದೆ. ಈ ಹಿಂದೆ ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲೇ ನವಜೋತ್ ಸಿಂಗ್ ಸಿದ್ದು ಅವರ ವಿರುದ್ಧ ಬಂಡಾಯವನ್ನು ಸಾರಿದ್ರು. ಅದು ಹಾಗೆ ಕಂಟಿನ್ಯೂ ಆಗಿತ್ತು. 5 ವರ್ಷಗಳ ಕಾಲವೂ ಕೂಡ ನವಜೋತ್ ಸಿಂಗ್ ಸಿದ್ದು ಒಂಥರ ಬಂಡಾಯ ನಾಯಕರಾಗಿ ಕಾಣಿಸಿಕೊಂಡಿದ್ರು. ಆದರೆ ನವಜೋತ್ ಸಿಂಗ್ ಸಿದ್ದು ಅವರು ಸದ್ಯ ಪೊಲಿಟಿಕಲಿ ಆಕ್ಟಿವ್ ಆಗಿಲ್ಲ. ಇಂತಹ ಸಂದರ್ಭದಲ್ಲಿ ಅವರ ಪತ್ನಿ ಒಂದು ಬಾಂಬ್ ಸಿಡಿಸಿದ್ದಾರೆ. ನವಜೋತ್ ಸಿಂಗ್ ಸಿದ್ದು ಅವರು ಕಾಂಗ್ರೆಸ್ನಲ್ಲಿ ಆಕ್ಟಿವ್ ಆಗಬೇಕಾದ್ರೆ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಈಗಲೇ ಘೋಷಣೆ ಮಾಡಬೇಕು. ಈಗಾಗಲೇ ಪಂಜಾಬ್ ಕಾಂಗ್ರೆಸ್ನಲ್ಲಿ 5 ಮಂದಿ ಮುಖ್ಯಮಂತ್ರಿ ಅಭ್ಯರ್ಥಿಗಾದಿಗಾಗಿ ಕಾಯ್ತಾ ಇದ್ದಾರೆ. ಅವರು ನನ್ನ ಪತಿಯ ಕಾಲೆಳಿತಾರೆ. ಕಾರಣ ಏನು ಕೇಳಿದ್ರೆ, ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ 500 ಕೋಟಿ ಹಣ ಕೊಡಬೇಕು. ಅಷ್ಟೊಂದು ಹಣ ನಮ್ಮ ಬಳಿಯಲ್ಲಿಲ್ಲ. ಹೀಗಾಗಿ ನನ್ನ ಪತಿ ಮುಖ್ಯಮಂತ್ರಿ ಆಗೋದು ಕೂಡ ಕಷ್ಟ ಇದೆ ಅಂತೇಳಿ ನವಜೋತ್ ಸಿಂಗ್ ಸಿದ್ದು ಪತ್ನಿ ಒಂದು ಸ್ಫೋಟಕವಾದಂತಹ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಹೈಕಮಾಂಡ್ಗೆ 500 ಕೋಟಿ ಕೊಡಬೇಕಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಇನ್ನು ಮಿತ್ರರೇ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಭದ್ರವಾಗಿದ್ದಂತೆ ಮೇಲ್ನೋಟಕ್ಕೆ ಕಾಣುತ್ತೆ. ಯಾಕೆ ಅಂತಂದ್ರೆ ರೇವಂತ್ ರೆಡ್ಡಿ ಅವರ ನಾಯಕತ್ವ ಇದೆ. ರೇವಂತ್ ರೆಡ್ಡಿಗೆ ತನ್ನದೇ ಆದಂತಹ ಒಂದು ಚರಿಷ್ಮಾ ಇರುವ ಕಾರಣದಿಂದಾಗಿ ಕಾಂಗ್ರೆಸ್ ಅಲ್ಲಿ ಸ್ವಲ್ಪ ಹೊಳಿತಾ ಇದೆ. ಆದರೆ ತೆಲಂಗಾಣದಲ್ಲಿ ಗಟ್ಟಿಯಾಗಿರುವಂತಹ ಕಾಂಗ್ರೆಸ್ಗೆ ಗೆದ್ದಲನ್ನು ಬಿಡುವಂತಹ ಕೆಲಸವನ್ನು ರಾಹುಲ್ ಗಾಂಧಿಯೇ ಮಾಡಿದ್ದಾರೆ. ಇದನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ತೆಲಂಗಾಣ ಕಾಂಗ್ರೆಸ್ನ ಒಳಗೆ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಕಳೆದ ಫೆಬ್ರವರಿ ತಿಂಗಳಿನಲ್ಲಿ ತೆಲಂಗಾಣ ಕಾಂಗ್ರೆಸ್ಗೆ ಉಸ್ತುವಾರಿಯನ್ನು ನೇಮಕ ಮಾಡುವ ಕೆಲಸವನ್ನು ರಾಹುಲ್ ಗಾಂಧಿ ಮಾಡಿದ್ರು. ಆ ಉಸ್ತುವಾರಿ ಮೀನಾಕ್ಷಿ ನಟರಾಜನ್. ಮಿತ್ರರೇ, ಇವರಿಗೆ ರಾಜಕೀಯವಾಗಿ ಯಾವುದೇ ಅನುಭವ ಇಲ್ಲ. ಒಮ್ಮೆ ಮಾತ್ರ ಮಧ್ಯಪ್ರದೇಶದಲ್ಲಿ MP ಆಗಿದ್ರು 2009ರಿಂದ 2014ರವರೆಗೆ. ನಂತರದಲ್ಲಿ ಇವರಿಗೆ ರಾಜಕೀಯವಾಗಿ ಯಾವುದೇ ಅಸ್ತಿತ್ವವೇ ಇರಲಿಲ್ಲ, ಯಾವುದೇ ಅನುಭವವೂ ಕೂಡ ಇರಲಿಲ್ಲ. ಇವರ ಹಿನ್ನೆಲೆ ಕೇಳಿದ್ರೆ ನಿಮಗೆ ಶಾಕ್ ಆಗುತ್ತೆ. ಇವರನ್ನ ಈ ಹಿಂದೆ ಕಾಂಗ್ರೆಸ್ನವರೇ ನಕ್ಸಲೈಟ್ ಅಂತ ಗುರುತಿಸ್ತಾ ಇದ್ರು. ನಕ್ಸಲ್ ವಾದದಲ್ಲೇ ಹೆಚ್ಚು ಪ್ರಖ್ಯಾತವಾದಂತಹ ನಾಯಕಿ. ಇವರನ್ನ ಅರ್ಬನ್ ನಕ್ಸಲ್ ಅಂತಲೇ ಕರೆಯಲಾಗುತ್ತೆ. ಅಂತಹ ಮೀನಾಕ್ಷಿ ನಟರಾಜನ್ ಅವರನ್ನ ತೆಲಂಗಾಣದಂತಹ ರಾಜ್ಯಕ್ಕೆ ತಂದು ಉಸ್ತುವಾರಿಯಾಗಿ ನೇಮಕ ಮಾಡ್ತಾರೆ. ಅಧಿಕಾರ ಇದ್ದಂತಹ ರಾಜ್ಯಕ್ಕೆ ಉಸ್ತುವಾರಿ ನೇಮಕ ಮಾಡುವಂತಹ ಸಂದರ್ಭದಲ್ಲಿ 100 ಬಾರಿ ಯೋಚನೆ ಮಾಡಬೇಕು. ಆದರೆ ಕೇವಲ ರಾಹುಲ್ ಗಾಂಧಿ ಅವರಿಗೆ ಆಪ್ತವಾದಂತಹ ನಾಯಕಿ, ರಾಹುಲ್ ಗಾಂಧಿಗೆ ಅವರು ಹತ್ತಿರ ಇದ್ದಾರೆ, ಅವರನ್ನೆಲ್ಲಾದರೂ ಅಕಾಮಡೇಟ್ ಮಾಡಬೇಕು ಅಂತ ಹೇಳಿ ಮೀನಾಕ್ಷಿ ನಟರಾಜನ್ ಅವರನ್ನ ತೆಲಂಗಾಣ ಕಾಂಗ್ರೆಸ್ಗೆ ಉಸ್ತುವಾರಿಯಾಗಿ ನೇಮಕ ಮಾಡಲಾಗುತ್ತೆ. ಆ ನೇಮಕಾತಿಯ ಬಳಿಕ ತೆಲಂಗಾಣ ಕಾಂಗ್ರೆಸ್ನಲ್ಲಿ ಒಂದೂ ಕೂಡ ಸರಿ ಇಲ್ಲ. ರೇವಂತ್ ರೆಡ್ಡಿ ಎದುರುಗಡೆ ನಗನಗ್ತಾ ಇರಬಹುದು, ಆದರೆ ಪಕ್ಷದೊಳಗೆ ಸಾಕಷ್ಟು ಆಂತರಿಕ ಬೇಗುದಿಗಳಿದ್ದಾವೆ. ಅನೇಕರು ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಟ್ಟು ಹೋಗಿದ್ದಾರೆ. ಕೇವಲ ಇಲ್ಲೊಂದೇ ಹೀಗಾಗಿಲ್ಲ. ಇತ್ತೀಚೆಗೆ ಬಿಹಾರವನ್ನ ಸೋತ್ರಲ್ಲ, ಅದಕ್ಕೆ ಕಾರಣ ಏನು ಕೇಳಿದ್ರೆ ರಾಹುಲ್ ಗಾಂಧಿ ಅವರ ಉಸ್ತುವಾರಿಯೇ. ರಾಹುಲ್ ಗಾಂಧಿಗೆ ಅತ್ಯಂತ ಆಪ್ತವಾಗಿದ್ದಂತಹ ಕೃಷ್ಣ ಅಲ್ಲಾವಾರೂರನ್ನ ಬಿಹಾರ ಕಾಂಗ್ರೆಸ್ಗೆ ಉಸ್ತುವಾರಿಯಾಗಿ ನೇಮಕ ಮಾಡಲಾಗುತ್ತೆ. ಆ ಕೃಷ್ಣ ಅಲ್ಲಾವಾರು ಒಂಥರ ರಾಹುಲ್ ಗಾಂಧಿ ಅವರ ಪ್ರತಿರೂಪ ಇದ್ದಂತಿದ್ದಾರೆ. ಯಾವುದರಲ್ಲಿ? ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಲ್ಲಿ. ಹೀಗಾಗಿ ಬಿಹಾರ ಕಾಂಗ್ರೆಸ್ನಲ್ಲೇ ಸಮನ್ವಯತೆಯ ಕೊರತೆ ಆಯಿತು, ಟಿಕೆಟ್ ಹಂಚಿಕೆಯಲ್ಲಿ ಗೊಂದಲ ಆಯಿತು, ಮಿತ್ರ ಪಕ್ಷದ ಜೊತೆಗೂ ಕೂಡ ಸಾಕಷ್ಟು ತಿಕ್ಕಾಟಗಳಾದವು. ಅಂತಿಮವಾಗಿ ಏನಾಯಿತು? ಸೋತ್ ಹೋದ್ರು. ಇನ್ನು ಕಾಂಗ್ರೆಸ್ನಲ್ಲಿ ಮಾತ್ರ ಗೊಂದಲ ಇಲ್ಲ, INDIA ಕೂಟದಲ್ಲೂ ಕೂಡ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಈಗಾಗಲೇ ನ್ಯಾಷನಲ್ ಕಾನ್ಫರೆನ್ಸ್ನ ಒಮರ್ ಅಬ್ದುಲ್ಲಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಮ್ಮ INDIA ಕೂಟ ICUನಲ್ಲಿದೆ ಅಂತ. ನ್ಯಾಷನಲ್ ಕಾನ್ಫರೆನ್ಸ್ ರಾಹುಲ್ ಗಾಂಧಿ ಅವರ ವೋಟ್ ಚೋರಿಯನ್ನು ಕೂಡ ತಿರಸ್ಕಾರ ಮಾಡಿದೆ.
ಇನ್ನು ಜಾರ್ಖಂಡ್ನಲ್ಲಿ ಮೈತ್ರಿಕೂಟದಲ್ಲಿ ಈಗಾಗಲೇ ಬಿರುಕು ಕಾಣಿಸಿಕೊಂಡಿದೆ. ಜೆಎಂಎಂ ಕಾಂಗ್ರೆಸ್ನಿಂದ ಅಂತರ ಕಾಯ್ದುಕೊಳ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಹೇಮಂತ್ ಸೊರೇನ್ ಬಿಜೆಪಿಯ ಜೊತೆಗೆ ಸೇರ್ಕೊಂಡು ಸರ್ಕಾರ ರಚಿಸಬಹುದು, ಅಥವಾ ಕಾಂಗ್ರೆಸ್ ಪಕ್ಷವನ್ನೇ ಒಡೆದು ಸರ್ಕಾರವನ್ನು ರಚಿಸಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಜಾರ್ಖಂಡ್ನ ಕಾಂಗ್ರೆಸ್ ಇದೆ. ಮಿತ್ರರೇ, ಕಾಂಗ್ರೆಸ್ನಲ್ಲಿ ಉಂಟಾಗಿರುವಂತಹ ಈ ಎಲ್ಲ ಗೊಂದಲಗಳಿಗೆ ಏನು ಕಾರಣ ಅಂತ ಹುಡುಕ್ತಾ ಹೊರಟ್ರೆ, ನರೇಂದ್ರ ಮೋದಿ ಅವರು ಹೇಳಿದ್ರಲ್ಲ, ಮಾವೋವಾದಿ ಮುಸ್ಲಿಂ ಲೀಗ್ ಕಾಂಗ್ರೆಸ್ ಅಂತ, ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಇವತ್ತು ರಾಹುಲ್ ಗಾಂಧಿ ಅವರು ದೇಶ ಮಟ್ಟದಲ್ಲಿ ಏನೇ ನಿರ್ಧಾರ ಕೈಗೊಳ್ಳಬೇಕು ಅಂತಂದ್ರು ಅವರ ಸುತ್ತಲೂ ಒಂದು ಇಕೋಸಿಸ್ಟಮ್ ಇದೆ. ಅವ್ರು ಏನು ಹೇಳ್ತಾರೋ ಅದರಂತೆಯೇ ರಾಹುಲ್ ಗಾಂಧಿ ನಡೆದುಕೊಳ್ತಾರೆ. ಅದರಲ್ಲಿ ಮೇಯ್ನ್ ಆಗಿರುವಂತಹದ್ದು ಸ್ಯಾಮ್ ಪಿತ್ರೋಡಾ, ಎರಡನೇದಾಗಿ ಜಯರಾಮ್ ರಮೇಶ್, ಮೂರನೇದಾಗಿ ಕೆ.ಸಿ. ವೇಣುಗೋಪಾಲ್, ಹಾಗೆ ಕೆ. ರಾಜು, ಸಚಿನ್ ರಾವ್, ಕೃಷ್ಣ ಅಲ್ಲವಾರು, ಮೀನಾಕ್ಷಿ ನಟರಾಜನ್, ಇವರೆಲ್ಲರೂ ಕೂಡ ರಾಹುಲ್ ಗಾಂಧಿ ಅವರ ಕೋರ್ ಟೀಮ್ನಲ್ಲಿರುವಂಥವ್ರು. ಇವರೇನು ಹೇಳ್ತಾರೋ, ಇವರ ನಿರ್ಧಾರಗಳು ಏನಾಗಿರುತ್ತೋ ಅದನ್ನೇ ರಾಹುಲ್ ಗಾಂಧಿ ಅವರು ಪ್ರಕಟಿಸೋದು. ಇದು ಪಕ್ಷದ ಸೀನಿಯರ್ಸ್ ಜೊತೆಗೆ ನಿಷ್ಠಾವಂತ ನಾಯಕರಿಗೆ, ಅಂದರೆ ಈ ಹಿಂದೆ ಸೋನಿಯಾ ಗಾಂಧಿ ಅವರಿಗೆ ನಿಷ್ಠೆ ತೋರಿಸ್ತಾ ಇದ್ರಲ್ಲ, ಅಂತಹ ಸೀನಿಯರ್ಸ್ಗಳಿಗೆ ಇಷ್ಟ ಆಗ್ತಾ ಇಲ್ಲ. ಇದೇ ಕಾರಣದಿಂದಾಗಿ ಪಕ್ಷ ಬ್ರೇಕ್ ಆಗುವಂತಹ ಸ್ಥಿತಿಗೆ ಬಂದು ತಲುಪಿದೆ. ಕಾಂಗ್ರೆಸ್ನ ಒಳಗಾಗ್ತಾ ಇರುವಂತಹ ಈ ಬೆಳವಣಿಗೆಗಳು ಸಾಮಾನ್ಯನಿಗೂ ಕೂಡ ಅರ್ಥ ಆಗುವಂತಹ ಈ ಸನ್ನಿವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾಹಿತಿ ಇಲ್ಲದೆ ಇರುತ್ತಾ? ಅವರಿಗೆ ಇನ್ನೂ ಹೆಚ್ಚು ಮಾಹಿತಿಗಳಿರ್ತವೆ. ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದು, ಕಾಂಗ್ರೆಸ್ ಇವತ್ತು ಒಡೆದು ಹೋಗುವಂತಹ ಸ್ಥಿತಿ ಇದೆ. ಕಾರಣ ಏನು ಕೇಳಿದ್ರೆ, ಇವತ್ತು ಕಾಂಗ್ರೆಸ್ ಆಗಿ ಉಳಿದಿಲ್ಲ, ಅದು ಮಾವೋವಾದಿ ಮುಸ್ಲಿಂ ಲೀಗ್ ಕಾಂಗ್ರೆಸ್ ಆಗಿದೆ ಅಂತ. ಮಿತ್ರರೇ, ಈ ಎಲ್ಲ ರಾಜ್ಯಗಳ ಲಿಸ್ಟಿಗೆ ನೀವು ಕರ್ನಾಟಕವನ್ನು ಬೇಕಾದರೂ ಸೇರಿಸ್ಕೊಳ್ಬಹುದು. ಕರ್ನಾಟಕದಲ್ಲೂ ಪವರ್ ಸ್ಟ್ರಗಲ್ ನಡೀತಾ ಇದೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕವನ್ನು ಏನು ಕಾಂಗ್ರೆಸ್ ತನ್ನ ಕೈಯಲ್ಲೇ ಉಳಿಸ್ಕೊಳ್ಳುತ್ತೆ ಅಂತ ಯಾವುದೇ ರೀತಿಯಲ್ಲೂ ಈಗಲೇ ಶರ ಬರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಪರಿಸ್ಥಿತಿಗೆ ಕರ್ನಾಟಕದ ಕಾಂಗ್ರೆಸ್ ಕೂಡ ತಲುಪಿದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.